ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಎಂ ಕನ್ನಡ ಚಾನಲ್. ವಸುದೇವ ಕುಟುಂಬ ಸೀರಿಯಲ್ನ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಇನ್ನು ಸ್ವಾತಿ ವಂಶಿಗೆ ಕಾಫಿ ತಗೊಂಡು ಬರ್ತಾಳೆ ರೂಮ್ಗೆ. ಆಗ ಅದನ್ನ ನೋಡಿ ವಂಶಿ ಏನಿದೆಲ್ಲ ಅಂತಾನೆ. ಆಗ ಸ್ವಾತಿ, ನಿನ್ನೆ ನೀವು ನನ್ನನ್ನು ಕಾಪಾಡಿದ್ರಲ್ವಾ, ಸೇಫ್ ಆಗಿ ಮನೆಗೆ ಕರ್ಕೊಂಡ್ ಬಂದಿದ್ದೀರಾ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಅನಿಸ್ತು. ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ, ಕುಡ್ದು ಹೇಗಿದೆ ಅಂತ ಹೇಳಿ ಕೊಡ್ತಾಳೆ. ಆಗ ವಂಶಿ ಕಾಫಿನ ಕುಡಿದ್ಬಿಟ್ಟು ಚೆನ್ನಾಗಿದೆ, ಆದ್ರೆ ಈ ಫಾರ್ಮಾಲಿಟೀಸ್ ಯಾಕಂತ ಗೊತ್ತಾಗ್ಲಿಲ್ಲ ಅಂತಾನೆ. ಆಗ ಸ್ವಾತಿ, ನೀವೇನಾದ್ರೂ ಅನ್ಕೊಳ್ಳಿ, ಆದ್ರೆ ಥ್ಯಾಂಕ್ ಯು ಸೋ ಮಚ್ ವಂಶಿ ಅವರೇ ಅಂತ ಹೇಳ್ತಾಳೆ. ಆಗ ವಂಶಿ, ನಿನ್ ಜಾಗದಲ್ಲಿ ಬೇರೆ ಯಾರಿದ್ರು ನಾನು ಇದೇ ಕೆಲ್ಸಾನೇ ಮಾಡ್ತಿದ್ದೆ, ಹಾಗಂತ ನಿನ್ ಮೇಲಿನ ಫೀಲಿಂಗ್ಸ್ ಇಂದ ಕನ್ಸರ್ನಿಂದ ಮಾಡ್ತಾ ಇದ್ದೀನಿ ಅಂತ ಮಾತ್ರ ಅನ್ಕೋಬೇಡ. ನೀನ್ ನನ್ ಜೊತೆ ಇರೋವರೆಗೂ ನೀನು ನನ್ ರೆಸ್ಪಾನ್ಸಿಬಿಲಿಟಿ, ನೀನು ಹಾಗೆ ಅನ್ಕೊಂಡಿದ್ಬಿಡು. ಫೀಲಿಂಗ್ಸ್ ಅಟ್ಯಾಚ್ಮೆಂಟ್ ಏನು ಇಟ್ಕೋಬೇಡ ಅಂತ ಹೇಳ್ತಾನೆ. ಆಗ ಸ್ವಾತಿ, ಸೊ ನನ್ ಜಾಗದಲ್ಲಿ ಯಾರೇ ಇದ್ದಿದ್ರು ಹುಡ್ಕೊಂಡು ಹೋಗಿ ಕಾಪಾಡ್ತಾ ಇದ್ರಾ, ನಿಮ್ಗೆ ಓವರ್ ಅನಿಸ್ತಾ ಇಲ್ವಾ? ನಂಗೆ ನಿನ್ನೆ ಆಗಿದ್ದೆಲ್ಲ ನೆನಪಿದೆ ವಂಶಿ ಅವರೇ, ಅದಕ್ಕೆ ಮನ್ಸರೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅಂತಾಳೆ. ಆಗ ವಂಶಿ, ಸರಿ ನೀನ್ ಇನ್ನೊಂದ್ಸಲ ಅಪ್ಪಿತಪ್ಪಿನೂ ಕಿಡ್ನಾಪ್ ಆಗ್ಬೇಡ, ನಿನ್ನ ಎತ್ಕೊಂಡು ಓಡಾಡಕ್ಕೆ ನಂಗೆ ಆಗಲ್ಲ, ಸ್ವಲ್ಪ ಭಾರ ಜಾಸ್ತಿ ಇದೆಯಾ ಅಂತಾನೆ. ಆಗ ಸ್ವಾತಿ, ಹೌದಾ, ನಾನೇನ್ ನನ್ನ ಎತ್ಕೊಂಡು ಅಡ್ಡಾಡಿ ಅಂತ ಹೇಳಿದ್ನಾ? ಅಷ್ಟಕ್ಕೂ ನಾನೇ ಹೋಗಿ ನನ್ನ ಕಿಡ್ನಾಪ್ ಮಾಡಿ ಅಂತ ಕೇಳ್ಕೊಂಡು ಹೋದಂಗೆ ಹೇಳ್ತಿದ್ದೀರಾ ಅಂತ ಹೇಳ್ತಾಳೆ. ಆಗ ವಂಶಿ, ನಿನ್ನೆ ನನಗ್ ಬಂದಿರೋ ಕೋಪಕ್ಕೆ ಆ ಪಶುಪತಿನ ಚೆನ್ನಾಗಿ ಹೊಡೆದು ICU ನಲ್ಲಿ ಅಡ್ಮಿಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ನಿನ್ನ ಕಾಪಾಡೋದು ನನ್ನ ಪ್ರಯಾರಿಟಿ ಆಗಿತ್ತು, ಇಲ್ಲ ಅಂದಿದ್ರೆ ಅಲ್ಲಿ ಕತೆನೇ ಬೇರೆ ಆಗಿರೋದು ಅಂತಾನೆ. ಆಗ ಸ್ವಾತಿ, ನಂಗಂತೂ ನಿನ್ನೆ ಎಷ್ಟು ಭಯ ಆಯ್ತು ಗೊತ್ತಾ. ಮನೆಯವರು, ಅಜ್ಜಿ ತಾತ ಎಲ್ರು ಒಂದ್ಸಲ ನನ್ ಕಣ್ಮುಂದೆ ಬಂದ್ರು, ಅವರು ನನ್ನ ಸಾಯಿಸೇ ಬಿಡ್ತಾರೆ ಅನ್ಕೊಂಡಿದ್ದೆ, ನಾನು ಜೀವಂತವಾಗಿ ಉಳಿಸಲ್ಲ ಅನ್ಕೊಂಡಿದ್ದೆ, ನಾನು ಮತ್ತೆ ಮನೆಗೆ ಬರ್ತೀನೋ ಇಲ್ವೋ ಅಂತ ಅನ್ಕೊಂಡಿದ್ದೆ ಅಂತಾಳೆ. ಆಗ ವಂಶಿ, ಏನೇ ಆದ್ರೂ ಪಶುಪತಿನ ಮಾತ್ರ ಸುಮ್ನೆ ಬಿಡ್ಬಾರ್ದು, ಇಡೀ ಊರನ್ನೇ ಹಾಳು ಮಾಡ್ತಾನೆ, ರಾಕ್ಷಸನ್ ತರ ಬೆಳೆದ್ ನಿಲ್ತಾನೆ ಅಂತಾನೆ. ಆಗ ಸ್ವಾತಿ, ಹಾಗೆಲ್ಲ ಏನೂ ಆಗಲ್ಲ, ಆದ್ರೆ ಇಷ್ಟೆಲ್ಲ ಆದ್ಮೇಲೆ ಆ ಪಶುಪತಿನ ಸುಮ್ನೆ ಬಿಡ್ಬಾರ್ದು, ಏನೇ ಮಾಡಿದ್ರು ತುಂಬಾ ಯೋಚನೆ ಮಾಡಿ ಮಾಡ್ಬೇಕು, ಯಾಕಂದ್ರೆ ಅವ್ನು ತುಂಬಾ ಚಾಲಾಕಿ ಅಂತಾಳೆ. ಆಗ ವಂಶಿ, ಏನ್ ಮಾಡೋಣ ಅಂತ ಆಮೇಲೆ ಯೋಚನೆ ಮಾಡೋಣ, ಆದ್ರೆ ಒಂದ್ ವಿಷಯ, ಯಾವುದೇ ಕಾರಣಕ್ಕೂ ಅಜ್ಜಿ ತಾತಂಗೆ ಈ ವಿಷಯ ಗೊತ್ತಾಗ್ಬಾರ್ದು, ಗೊತ್ತಾದ್ರೆ ತುಂಬಾ ಬೇಜಾರ್ ಮಾಡ್ಕೋತಾರೆ, ನೊಂದ್ಕೋತಾರೆ, ಅದನ್ನ ನನ್ ಕೈಲಿ ನೋಡಕ್ ಆಗಲ್ಲ ಅಂತಾನೆ. ಆಗ ಸ್ವಾತಿ, ಆಯ್ತು, ಅವರಿಗೆ ನಾನು ಏನು ಹೇಳಲ್ಲ, ನೀವು ವರಿ ಮಾಡ್ಕೋಬೇಡಿ ಅಂತಾಳೆ. ಆಗ ವಂಶಿ, ಈ ಇನ್ಸಿಡೆಂಟ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೋಬೇಡ, ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು ಅಂದಾಗೆ ಕಾಫಿ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳಿ ಕೊಟ್ಬಿಟ್ಟು ಹೋಗ್ತಾನೆ. ಆಗ ಸ್ವಾತಿಗೆ ಆ ಮಾತು ಕೇಳಿ ತುಂಬಾನೇ ಖುಷಿಯಾಗಿ ನಾಚ್ಕೊಂಡು ನಿಂತ್ಕೋತಾಳೆ. ಇನ್ನು ಈ ಕಡೆ ಮೇಘ ಅವ್ರ ಭಾವನ ಹತ್ರ ದಾರಿಲ್ ಬರ್ತಾ ನಿತಿನ್ ಅವ್ರು ಸಿಕ್ಕಿದ್ರು. ಸ್ವಾತಿ ಹೇಗಿದ್ದಾರೆ ಅಂತ ವಿಚಾರಿಸಿದ್ರು. ಯಾವತ್ತು ಅವ್ರು ಆತರ ಕೇಳ್ದವ್ರೆ ಅಲ್ಲ, ನಂಗೆ ಯಾಕೋ ಭಯ ಆಗ್ತಿದೆ ಭಾವ, ಸ್ವಾತಿಗೆ ಏನೋ ಆಗಿದೆ ಅನಿಸ್ತಾ ಇದೆ ಅಂತ ಹೇಳ್ತಿರ್ತಾಳೆ. ಇದನ್ನ ನಿಂತ್ಕೊಂಡು ಗೀತಾ ಕೇಳಿಸ್ಕೊತಾ ಇರ್ತಾಳೆ. ಆಗ ಕುಮಾರ್, ಹಾಗೆಲ್ಲ ಏನೂ ಆಗಿರಲ್ಲ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ಇನ್ನು ಸ್ವಾತಿ ಅಜ್ಜಿ ಹತ್ರ ಬಂದಿರ್ತಾಳೆ ಅಡ್ಗೆ ಮನೆಗೆ. ತಾತಂಗ್ ಮಾತ್ರೆ ಕೊಟ್ಟಿಯಾ ಅಂತ ಕೇಳ್ತಾರೆ. ಆಗ ಸ್ವಾತಿ, ಅಯ್ಯೋ ಮರ್ತೋದೆ ಅಜ್ಜಿ, ಈಗ್ಲೇ ಹೋಗಿ ಕೊಟ್ಬಿಟ್ಟು ಬರ್ತೀನಿ ಅಂತ ಗಣಪತಿ ಅವ್ರ ರೂಮ್ಗೆ ಹೋಗ್ತಾಳೆ. ಆಗ ಅಲ್ಲಿ ಅಜಯ್ ಮುಸ್ಕಾಕೊಂಡು ಕಳ್ಳಂತರ ಅವ್ರ ಬೀರಲ್ಲಿ ಏನೋ ಫೈಲ್ನ ಹುಡುಕ್ತಾ ಇರ್ತಾನೆ. ಅದನ್ನ ನೋಡಿ ಸ್ವಾತಿ ಕಳ್ಳ ಅನ್ಕೊಂಡು, ಕಳ್ಳ ಬಂದಿದ್ದಾನ ನಮ್ಮ ಮನೆಗೆ, ಮಾಡ್ತೀನಿ ಇರು ಅಂತ ಹೇಳಿ ಅನ್ಕೊಂಡು ದೊಡ್ಡದಾಗಿರೋ ಒಂದು ಕೋಲ್ ತಗೊಂಡು ಅವನಿಗೆ ಬಾರ್ಸಾಕ್ತಾಳೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಪ್ಲೀಸ್ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ತುಂಬಾ ಹೆಲ್ಪ್ ಆಗುತ್ತೆ.